ಪುನಃ ಇವಳು ಯಾಕಪ್ಪ ಬಂದ್ಲು ಇಲ್ಲಿ? ಇವಳಿಗೆ ಸೀರೆ ತೋರ್ಸೋಷ್ಟರಲ್ಲಿ ನನ್ನ ನಡು ಬಿದೋಗಿತ್ತಷ್ಟೇ. ಐಶು, ನೀನೇನೇ ಹೇಳು, ಇಂತ ಒಳ್ಳೆ ಸೀರೆ ಉಡೋ ಸುಂದ್ರಿನ ಇದುವರೆಗೂ ನಾನು ನೋಡೇ ಇಲ್ಲ. ಮೋಸ್ಟ್ಲಿ ಅಂತ ಬ್ಯೂಟಿಫುಲ್ ವುಮನ್ ಹುಟ್ಟೇ ಇಲ್ಲ ಅಂತ ಕಾಣಿಸುತ್ತೆ. ಎಲ್ಲಿದಳೋ ಆ ಸುಂದ್ರಿ? ಎಕ್ಸ್ಕ್ಯೂಸ್ ಮೀ, ಆ ಸ್ಯಾರಿ ತೋರಿಸಿ. ಏನಿದು ಕನ್ಸ ನಿಜನಾ? ಯಾಕೆ, ಏನಾಯ್ತು? ಈಗ ತಾನೆ ಅನ್ಕೋತಾ ಇದ್ದೆ ಇಂತ ಸೀರೆ ಉಡೋ ಯೋಗ್ಯತೆ ಈ ಪ್ರಪಂಚದಲ್ಲ ಯಾವ ಹೆಣ್ಗೂ ಇಲ್ಲ ಅಂತ. ನೋಡಿದ್ರೆ ನನ್ ಕಣ್ಣೆದುರುಗಡೆ ನಿಂತಿದ್ದೀರಾ. ಏಯ್ ಸ್ಯಾರಿ, ಯು ಆರ್ ವೆರಿ ಲಕ್ಕಿ ಐಸ್. ಡೋಂಟ್ ವರಿ, ನಿನ್ ಅಂದಾನ ಡಬಲ್ ಮಾಡೋ ಸುಂದ್ರಿ ಇಲ್ಲೇ ಇದ್ದಾರೆ. ಅದ್ರ ಬೆಲೆ ಇಷ್ಟು? 3000. ಆದ್ರೆ ನಿಮ್ಗೋಸ್ಕರ 2000 ರೂಪಾಯಿ ಕೊಡ್ತೀನಿ. ಬ್ಯಾಲೆನ್ಸ್ ಅಮೌಂಟ್ ನನ್ನ ಸ್ಯಾಲರಿ ಕಟ್ ಮಾಡ್ಕೊತೀನಿ. ಯಾಕೆ? ಈ ಸೀರೆನ ನಾನು ಎಷ್ಟು ಇಷ್ಟಪಟ್ಟಿದ್ದೆ ಗೊತ್ತಾ? ಇದನ್ನ ನಿಮ್ಮಂತ ಬ್ಯೂಟಿಫುಲ್ ಲೇಡಿ ಅಲ್ಲದೆ ಬೇರೆ ಯಾರು ಉಟ್ಕೊಳ್ಳೋದು ನನ್ಗೆ ಇಷ್ಟ ಇಲ್ಲ. ಅದಕ್ಕೆ ಈ ಕನ್ಸೆಷನ್. ಕನ್ಸೆಷನ್ ಏನು ಬೇಡ, ತಗೊಳ್ಳಿ 3000 ರೂಪಾಯಿ. ಥ್ಯಾಂಕ್ ಯು. ಪ್ಯಾಕ್ ಮಾಡಿ. ಅಲ್ಲ, ನೀನ್ ದಡ್ಡನ ಇಲ್ಲ ದಡ್ಡನ್ ತರ ಆಕ್ಟ್ ಮಾಡ್ತಾ ನಮ್ಮನ್ ದಡ್ಡನ್ ಮಾಡ್ತಿದ್ಯಾ? ನಿನ್ಗೆ ಯಾಕೆ ಬಂತು ಈ ಡೌಟು? ಬೆಳಗ್ಗೆ ನೋಡಿದ್ರೆ ಒಳ್ಳೆ ಮೆಂಟಲ್ ತರ ಕೆಲ್ಸ ಕೊಡಿಸ್ತೀನಿ ಅಂದೆ, ಈಗ ನೋಡಿದ್ರೆ ಇಂಟೆಲಿಜೆಂಟ್ ಆಗಿ ಸೀರೆ ಮಾರ್ದೆ. ಸಾಮಾನ್ಯದವನಲ್ಲ ನೀನು. ಕರೆಕ್ಟ್ ಹೇಳ್ದೆ ಕಣಮ್ಮ. ಇವನು ನಿಜವಾಗ್ಲೂ ಸಾಮಾನ್ಯದವನಲ್ಲ. ನಾಲ್ಗೆ ಮೇಲೆ ಮಚ್ಚೆ ಇರ್ಬೇಕು ಅನ್ಸುತ್ತೆ. ಇನ್ನು ಹೇಳಿ ಒಂದಿನ ಆಗಿಲ್ಲ, ಆಗ್ಲೇ ಯಾವ ಕಂಪ್ನಿಯವರು ನನ್ನ ಕೆಲ್ಸದಿಂದ ತೆಗೆದಿದ್ರು ಅದೇ ಕಂಪ್ನಿಯವರು ನನ್ನನ್ನು ಕರೆಸಿ 20,000 ರೂಪಾಯಿ ಸಂಬಳ ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಹೌದಾ? ಹೌದಮ್ಮ. ಕಂಗ್ರಾಚುಲೇಷನ್ ಸರ್. ನೀವ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು. ತುಂಬಾ ಥ್ಯಾಂಕ್ಸ್. ತಗೊಳ್ಳಿ ಸ್ವೀಟ್. ನೀನು ತಗೊಳಮ್ಮ. ಐಶೋ, ಈ ವಿಷಯ ಎಲ್ರಿಗೂ ತಿಳಿಸಿ ನಾನು ಸ್ವೀಟ್ ಹಂಚ್ಬೇಕು. ಬರ್ಲಾ? ಬರ್ತೀನಮ್ಮ. ಬರ್ತೀನಿ ಸರ್. ಗಾಡ್ ಇಸ್ ಗ್ರೇಟ್. ನಿಜ ಹೇಳು, ಯಾರಕ್ ಫೋನ್ ಮಾಡಿದ್ದೆ? ದೇವ್ರಿಗೆ. ನಂಬರು 1. ಇದನ್ನ ನಂಬೇಕಾ? ನೀನ್ ದೇವ್ರಿರೋದು ನಂಬ್ತೇ ತಾನೆ? ಅಂದ್ಮೇಲೆ ಅವ್ನಿಗೊಂದು ನಂಬರ್ ಇರೋದನ್ನು ನಂಬೇಕು. ದೇವ್ರ ಹತ್ರ ಹೇಳಿ ಬೇರೆಯವ್ರ ಕೆಲ್ಸ ಕೊಡ್ಸ್ದವನು ನಿನ್ನ ಕೆಲ್ಸ ಬೇಕು ಅಂದಾಗ ನನ್ನನ್ ಯಾಕೆ ಕೇಳ್ದೆ? ಐಶು,